ಎಲ್ರಿಗೂ ನಮಸ್ಕಾರ. ನಾವು ಪ್ರತಿದಿನ ಬಳಸೋ ವಾಟ್ಸಾಪ್ ಇದೆಯಲ್ವಾ, ಅದರಲ್ಲಿರೋ ನಮ್ಮ ಚಾಟ್ಗಳು ನಿಜಕ್ಕೂ ಎಷ್ಟು ಪ್ರೈವೇಟ್ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ನಾವು ಕಳಿಸೋ ಒಂದೊಂದು ಮೆಸೇಜ್ ಕೂಡ ಸೇಫ್ ಆಗಿದೆಯಾ? ಬನ್ನಿ, ಇದರ ಹಿಂದಿನ ನಿಜವಾದ ಕಥೆ ಏನು ಅಂತ ಇವತ್ತು ನೋಡೋಣ. ಹಾಗಾದ್ರೆ ನೇರವಾದ ಪ್ರಶ್ನೆಗೆ ಬರೋಣ. ನಮ್ಮ ವಾಟ್ಸಾಪ್ ಚಾಟ್ಗಳು ನಿಜವಾಗಿಯೂ ಪ್ರೈವೇಟ್ ಹೌದಾ ಅಲ್ವಾ? ಇದಕ್ಕೆ ಉತ್ತರ ಸ್ವಲ್ಪ ವಿಚಿತ್ರ ಅನಿಸ್ಬಹುದು. ಹೌದು ಮತ್ತೆ ಅಲ್ಲ ಕೂಡ. ಅದು ಹೇಗೆ ಅಂತೀರಾ? ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ ವಾಟ್ಸಾಪ್ ನಮಗೆ ಕೊಡುವ ಪ್ರೈವಸಿಯ ಮೊದಲ ಲೇಯರ್ ಅಂದ್ರೆ ಮೊದಲ ಪದರವನ್ನ ನೋಡೋಣ. ಇದನ್ನ ಒಂದು ರೀತಿ ಭೇದಿಸಲಾಗದ ಲಕೋಟೆ ಅಂತ ಕರೆಯಬಹುದು. ಅದೇ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಥವಾ ಶಾರ್ಟ್ ಆಗಿ E2EE ಅಂತಾರೆ. ಇದು ಸಿಗ್ನಲ್ ಪ್ರೋಟೋಕಾಲ್ ಅನ್ನೋ ಒಂದು ತುಂಬಾನೇ ಸುರಕ್ಷಿತ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವೊಂದು ಮೆಸೇಜ್ ಕಳಿಸಿದಾಗ ಅದು ಒಂದು ಸೀಕ್ರೆಟ್ ಕೋಡ್ ಆಗಿ ಬದಲಾಗುತ್ತೆ. ಅದನ್ನ ಯಾರು ರಿಸೀವ್ ಮಾಡ್ತಾರೋ ಅವರ ಫೋನ್ನಲ್ಲಿ ಮಾತ್ರ ಮತ್ತೆ ಒರಿಜಿನಲ್ ಮೆಸೇಜ್ ಆಗಿ ಓದೋಕ್ ಸಾಧ್ಯ. ಅಷ್ಟೇ ಯಾಕೆ, ಮಧ್ಯದಲ್ಲಿ ವಾಟ್ಸಾಪ್ ಕಂಪನಿಯವರೇ ಪ್ರಯತ್ನಿಸಿದ್ರೂ ಅದನ್ನ ಓದೋಕ್ಕಾಗಲ್ಲ. ಸೊ ಇದರ ಅರ್ಥ ಏನು? ಅಂದ್ರೆ ನಿಮ್ಮ ಮೆಸೇಜ್ಗಳು, ನಿಮ್ಮ ಕಾಲ್ಗಳು, ಅದರೊಳಗಿನ ಕಂಟೆಂಟ್ ಸಂಪೂರ್ಣವಾಗಿ ಸೇಫ್. ನೀವು ಏನ್ ಮಾತಾಡ್ತಿದ್ದೀರಿ, ಏನ್ ಟೈಪ್ ಮಾಡ್ತಿದ್ದೀರಿ ಅನ್ನೋದನ್ನ ಬೇರೆ ಯಾರು, ವಾಟ್ಸಾಪ್ ಕೂಡ ನೋಡಕ್ಕೆ ಸಾಧ್ಯವೇ ಇಲ್ಲ. ಇದುವೇ ಅವರು ಕೊಡುವ ಪ್ರೈವಸಿಯ ಮೂಲಭೂತ ಗ್ಯಾರಂಟಿ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಒಂದು ದೊಡ್ಡ ಚಾಲೆಂಜ್ ಇವೆ. ಅದೇ ಈ ಮಲ್ಟಿ ಡಿವೈಸ್ ಪಜಲ್. ಯೋಚನೆ ಮಾಡಿ, ನಾವು ಒಂದೇ ವಾಟ್ಸಾಪ್ ಅಕೌಂಟ್ನ ಫೋನ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ, ಹೀಗೆ ಬೇರೆ ಬೇರೆ ಡಿವೈಸ್ಗಳಲ್ಲಿ ಬಳಸ್ತೀವಲ್ಲ, ಆಗ ಈ ಎನ್ಕ್ರಿಪ್ಷನ್ ಹೇಗೆ ಕೆಲಸ ಮಾಡುತ್ತೆ? ನಿಮ್ಗೆ ನೆನ್ಪಿರ್ಬೋದು, ಮುಂಚೆಲ್ಲ ಕಂಪ್ಯೂಟರ್ನಲ್ಲಿ ವಾಟ್ಸಾಪ್ ಬಳಸಬೇಕಂದ್ರೆ ನಮ್ಮ ಫೋನ್ ಆನ್ ಇರಬೇಕಿತ್ತು, ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕಿತ್ತು. ಫೋನ್ ಒಂದು ರೀತಿ ಕಣ್ಣಾಡಿನೇ ಆಗಿತ್ತು. ಆದರೆ ಈಗ ಹಾಗಿಲ್ಲ. ಹೊಸ ಸಿಸ್ಟಮ್ನಲ್ಲಿ ನಮ್ಮ ಫೋನ್ ಆಫ್ ಆಗಿದ್ರೂ ಕೂಡ 4 ಬೇರೆ ಬೇರೆ ಡಿವೈಸ್ಗಳು ಸ್ವತಂತ್ರವಾಗಿ ಕೆಲಸ ಮಾಡ್ತವೆ. ಯಾಕಂದ್ರೆ ಪ್ರತಿಯೊಂದು ಡಿವೈಸ್ಗೂ ಅದರದೇ ಆದ ಒಂದು ಐಡೆಂಟಿಟಿ ಕೀ ಇರುತ್ತೆ. ನಿಜ, ಈ ಹೊಸ ಸಿಸ್ಟಮ್ ನಮಗೆ ತುಂಬಾನೇ ಅನುಕೂಲಕರ. ಆದರೆ ಟೆಕ್ನಿಕಲ್ ಆಗಿ ಇದು ತುಂಬಾನೇ ಕಾಂಪ್ಲೆಕ್ಸ್. ಆದರೂ ವಾಟ್ಸಾಪ್ ಒಂದು ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಹಳೆ ಚಾಟ್ ಹಿಸ್ಟ್ರಿ, ಕಾಂಟ್ಯಾಕ್ಟ್ ಹೆಸರುಗಳು ಇವೆಲ್ಲ ಸಿಂಕ್ ಆಗುವಾಗಲೂ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ನಲ್ಲೇ ಇರೋ ಹಾಗೆ ಹೊಸ ತಂತ್ರಜ್ಞಾನಗಳನ್ನೇ ಬಳಸಿದ್ದಾರೆ. ಸರಿ, ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿಯೇ ಇದೆ. ಆದರೆ ಈಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಮ್ಮ ಮೆಸೇಜ್ನ ಒಳಗೆ ಏನಿದೆ ಅನ್ನೋದು ಸೇಫ್, ಒಪ್ಕೊಳ್ಳೋಣ. ಆದರೆ ಆ ಮೆಸೇಜ್ನ ಬಗ್ಗೆ ಇರೋ ಮಾಹಿತಿ, ಅದೇ ನಮ್ಮ ಕಣ್ಣಿಗೆ ಕಾಣದ ಡಿಜಿಟಲ್ ಹೆಜ್ಜೆಗುರುತು, ಅಂದ್ರೆ ಮೆಟಾಡೇಟಾ. ಒಬ್ಬ ಫೇಮಸ್ ಕ್ರಿಪ್ಟೋಗ್ರಾಫರ್ ಮ್ಯಾಥ್ಯೂ ಗ್ರೀನ್ ಒಂದ್ ಮಾತು ಹೇಳ್ತಾರೆ: ಮೆಸೇಜ್ನ ಕಂಟೆಂಟ್ನ ಪ್ರೊಟೆಕ್ಟ್ ಮಾಡೋದು ಯುದ್ಧದ ಅರ್ಧ ಭಾಗ ಅಷ್ಟೇ. ನೀವು ಯಾರ ಜೊತೆ ಮಾತಾಡ್ತಿದ್ದೀರಿ ಮತ್ತು ಯಾವಾಗ ಮಾತಾಡ್ತಿದ್ದೀರಿ ಅನ್ನೋದೇ ಇನ್ನರ್ಧ ಭಾಗ. ಇದು ಮೆಟಾಡೇಟಾ ಎಷ್ಟು ಮುಖ್ಯ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ಹಾಗಾದ್ರೆ ಏನಿದು ಮೆಟಾಡೇಟಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನೀವು ಕಳಿಸಿದ ಪತ್ರದ ಒಳಗಿರೋ ವಿಷಯವಲ್ಲ. ಬದಲಾಗಿ ಆ ಪತ್ರದ ಮೇಲಿರೋ ವಿಳಾಸ, ಸ್ಟ್ಯಾಂಪ್, ಪೋಸ್ಟ್ ಮಾಡಿದ ದಿನಾಂಕ, ಆ ಥರದ ಮಾಹಿತಿ. ಅಂದ್ರೆ ನೀವು ಏನು ಮಾತಾಡಿದ್ರಿ ಅನ್ನೋದಲ್ಲ, ಆದ್ರೆ ನಿಮ್ಮ ಚಟುವಟಿಕೆಗಳು ಹೇಗಿದ್ದವು ಅನ್ನೋದು. ಓಕೆ, ಹಾಗಾದ್ರೆ ವಾಟ್ಸಪ್ ಯಾವೆಲ್ಲ ಮೆಟಾಡೇಟಾ ಕಲೆಕ್ಟ್ ಮಾಡುತ್ತೆ ಕೇಳಿ. ನೀವು ಯಾರ ಜೊತೆ ಮಾತಾಡ್ತೀರಿ, ಯಾವಾಗ ಮಾತಾಡ್ತೀರಿ, ಎಷ್ಟೊತ್ತು ಮಾತಾಡ್ತೀರಿ, ಇಷ್ಟು ಮಾತ್ರ ಅಲ್ಲ, ನಿಮ್ಮ IP ಅಡ್ರೆಸ್ ಅಂದ್ರೆ ನಿಮ್ಮ ಜನರಲ್ ಲೊಕೇಶನ್, ನಿಮ್ಮ ಫೋನ್ ನಂಬರ್, ನೆಟ್ವರ್ಕ್ ಡೀಟೇಲ್ಸ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ಬೇರೆ ಮೆಟಾ ಪ್ರಾಡಕ್ಟ್ಗಳಿಗೂ ನಿಮ್ಮನ್ನ ಲಿಂಕ್ ಮಾಡೋ ಐಡೆಂಟಿಫೈಯರ್ಗಳು, ಇವೆಲ್ಲವನ್ನೂ ಕಲೆಕ್ಟ್ ಮಾಡುತ್ತೆ. ಈ ಮೆಟಾಡೇಟಾದಿಂದ ಏನ್ ಮಾಡ್ತಾರೆ? ಒಂದು, ಕಾನೂನುಬದ್ಧ ತನಿಖೆಗಳು ಬಂದಾಗ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳಬಹುದು. ಎರಡನೇದು, ಮತ್ತು ಬಹುಶಃ ನಮಗೆ ಹೆಚ್ಚು ಸಂಬಂಧಿಸಿದ್ದೆಂದರೆ ಮೆಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ನಿಮ್ಮ ಒಂದು ಡಿಜಿಟಲ್ ಪ್ರೊಫೈಲ್ನೇ ಕ್ರಿಯೇಟ್ ಮಾಡೋಕೆ ಮತ್ತು ಜಾಹೀರಾತುಗಳನ್ನು ಟಾರ್ಗೆಟ್ ಮಾಡೋಕೆ ಇದನ್ನು ಬಳಸ್ಕೊಳ್ಳಬಹುದು. ಸರಿ, ಮುಂದಿನ ವಿಷಯಕ್ಕೆ ಹೋಗೋಣ. ನಮ್ಮ ಪ್ರೈವಸಿಲಿರೋ ಇನ್ನೊಂದು ಸಂಭಾವ್ಯ ವೀಕ್ ಪಾಯಿಂಟ್ ಯಾವುದು ಗೊತ್ತಾ? ಅದೇ ಕ್ಲೌಡ್ ಬ್ಯಾಕಪ್ಗಳು. ನಮ್ಮ ಚಾಟ್ಗಳನ್ನು ಸೇವ್ ಮಾಡಿರ್ತೀವಲ್ಲ, ಅದನ್ನ ಹೇಗೆ ಸೆಕ್ಯೂರ್ ಮಾಡೋದು? ನೋಡಿ, ಮೆಸೇಜ್ ಕಳಿಸುವಾಗ ಎನ್ಕ್ರಿಪ್ಟ್ ಆಗಿರುತ್ತೆ, ಅದು ಸರಿ. ಆದರೆ ನಾವು ನಮ್ಮ ಚಾಟ್ಗಳನ್ನೆಲ್ಲ ಐಕ್ಲೌಡ್ ಅಥವಾ ಗೂಗಲ್ ಡ್ರೈವ್ನಲ್ಲಿ ಬ್ಯಾಕಪ್ ಇಡ್ತೀವಲ್ಲ, ಆಗೇನಾಗುತ್ತೆ? ಆ ಬ್ಯಾಕಪ್ಗಳು ಎನ್ಕ್ರಿಪ್ಟ್ ಆಗಿರುತ್ತವಾ? ಇದು ಬಹುಮುಖ್ಯವಾದ ಪ್ರಶ್ನೆ. ಹೌದು, ಈ ಸೆಕ್ಯೂರಿಟಿ ಗ್ಯಾಪ್ ಮುಚ್ಚೋಕೆ ವಾಟ್ಸ್ಆಪ್ ಒಂದು ಸೊಲ್ಯೂಷನ್ ಕೊಟ್ಟಿದೆ. ಅದೇ ಆಪ್ಷನಲ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ಸ್. ಇಲ್ಲಿ ಮುಖ್ಯವಾದ ಪದ ಆಪ್ಷನಲ್. ಅಂದ್ರೆ ಬಳಕೆದಾರರು ತಮ್ಗೆ ಬೇಕಿದ್ರೆ ತಮ್ಮ ಬ್ಯಾಕಪ್ಗಳನ್ನು ಕೂಡ ಎನ್ಕ್ರಿಪ್ಟ್ ಮಾಡೋ ಆಯ್ಕೆಯನ್ನ ಆನ್ ಮಾಡ್ಕೊಳ್ಬೋದು. ನಮ್ಮ ಬ್ಯಾಕಪ್ನ ಹೀಗೆ ಸೆಕ್ಯೂರ್ ಮಾಡೋಕೆ 2 ದಾರಿಗಳಿವೆ. ಮೊದಲನೇದು ತುಂಬಾನೇ ಸಿಂಪಲ್. ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಅಥವಾ ಫೇಸ್ ID ಬೈ ಟಚ್ ID ಅಂತಹ ಬಯೋಮೆಟ್ರಿಕ್ ಪಾಸ್ ಕೀ ಬಳಸೋದು.
ಎರಡನೇ ದಾರಿ ಸ್ವಲ್ಪ ಮ್ಯಾನ್ಯುಯಲ್. ಅದರಲ್ಲಿ 64 ಅಂಕಿಯ ಒಂದು ದೊಡ್ಡ ಎನ್ಕ್ರಿಪ್ಷನ್ ಕೀ ಜನರೇಟ್ ಆಗುತ್ತೆ. ಆದರೆ ಇದನ್ ಮಾತ್ರ ತುಂಬಾನೇ ಜಾಗ್ರತೆಯಾಗಿ ನಾವೇ ಸೇವ್ ಮಾಡಿ ಇಟ್ಕೋಬೇಕು. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರಗಳ ಕಡೆಗೆ ಬರೋಣ. ನಮ್ಮ ಪ್ರೈವಸಿಯನ್ನ ಇನ್ನಷ್ಟು ಹೆಚ್ಚಿಸೋಕೆ ನಮ್ಮ ಕೈಯಲ್ಲೇ ಯಾವೆಲ್ಲ ಟೂಲ್ಸ್ ಇವೆ ನೋಡೋಣ ಬನ್ನಿ. ಮೊದಲನೇ ಟೂಲ್ ಚಾಟ್ ಲಾಕ್. ನಮ್ಮ ಕೆಲವೊಂದು ತುಂಬಾನೇ ಪರ್ಸನಲ್ ಚಾಟ್ಗಳಿರುತ್ತಲ್ವಾ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಸೆಕ್ಯೂರಿಟಿ ಕೊಡೋಕೆ ಇದು ಬೆಸ್ಟ್. ಚಾಟ್ ಲಾಕ್ ಆನ್ ಮಾಡದೆ ಏನಾಗುತ್ತೆ ಅಂದ್ರೆ, ಆ ಚಾಟ್ಗಳು ಒಂದು ಸಪರೇಟ್ ಲಾಕ್ ಆದ ಫೋಲ್ಡರ್ಗೆ ಹೋಗಿ ಸೇರ್ಕೊಳ್ತವೆ. ಅದನ್ನ ಓಪನ್ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ಪಾಸ್ಕೋಡ್, ಫೇಸ್ ಐಡಿ ಅಥವಾ ಫಿಂಗರ್ ಪ್ರಿಂಟ್ ಬೇಕೇ ಬೇಕು. ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ, ನೋಟಿಫಿಕೇಶನ್ ಬಂದಾಗ ಮೆಸೇಜ್ ಏನು ಅಂತ ಕಾಣಿಸಲ್ಲ, ಬರೀ ವಾಟ್ಸ್ಆ್ಯಪ್ ಒಂದು ಹೊಸ ಸಂದೇಶ ಅಂತ ಅಷ್ಟೇ ತೋರಿಸುತ್ತೆ. ಎರಡನೇ ಟೂಲ್ ಇದೆಯಲ್ಲ, ಇದು ಇನ್ನೂ ಪವರ್ಫುಲ್. ಇದನ್ನ ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಕರಿಬಹುದು. ಇದು ಒಂದು ರೀತಿ ವಾಟ್ಸ್ಆ್ಯಪ್ನ ಲಾಕ್ಡೌನ್ ಮೋಡ್ ಇದ್ದಾಗೆ. ಈ ಒಂದೇ ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗೊತ್ತಿಲ್ಲದೆ ನಂಬರ್ಗಳಿಂದ ಬರೋ ಮೆಸೇಜ್, ಫೋಟೋ, ವಿಡಿಯೋ ಎಲ್ಲವೂ ಬ್ಲಾಕ್ ಆಗುತ್ತೆ. ಗೊತ್ತಿಲ್ಲದವರಿಂದ ಬರೋ ಕಾಲ್ಗಳು ಸೈಲೆಂಟ್ ಆಗ್ಬಿಡ್ತವೆ. ನಿಮ್ಮ ಪ್ರೊಫೈಲ್ ಫೋಟೋ, ನಿಮ್ಮ ಆನ್ಲೈನ್ ಸ್ಟೇಟಸ್ ಅಪರಿಚಿತರಿಗೆ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮನ್ನ ಯಾರು ಬೇಕಾದ್ರೂ ಗ್ರೂಪ್ಗಳಿಗೆ ಸೇರ್ಸೋದನ್ನು ಕೂಡ ಇದು ತಡೆಯುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ಪ್ರೈವಸಿ ಅನ್ನೋದು ಕೇವಲ ಒಂದು ಸೆಟ್ಟಿಂಗ್ ಆನ್ ಅಥವಾ ಆಫ್ ಮಾಡೋ ಹಾಗಲ್ಲ, ಅದೊಂದು ಟ್ರೇಡ್ ಆಫ್, ಅಂದ್ರೆ ಒಂದು ರೀತಿಯ ಹೊಂದಾಣಿಕೆ. ನಾವು ಬಳಸೋ ಈ ಅನುಕೂಲಕ್ಕಾಗಿ ನಾವು ತಿರುತ್ತಿರುವ ನಿಜವಾದ ಬೆಲೆ ಏನು? ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಲೇಬೇಕು.